ಈ ಮದುವೆ ಬಗ್ಗೆ ನಿಮ್ಮ ಒಪಿನಿಯನ್? ಇಷ್ಟ ಇದ್ರೆ ಮಾಡ್ಕೊಳ್ಳಿ. ಸಿ ಇಟ್ಸ್ ಅಗೇನ್ ಇಬ್ರು ವರ್ಕ್ಔಟ್ ಮಾಡಿದ್ರೆ ಇಬ್ರು ಅದಕ್ಕೆ ಅಂತ ಡೆಡಿಕೇಟ್ ಮಾಡ್ಕೊಂಡು ಲೈಫ್. ಅಂಡ್ ಇಟ್ ಇಸ್ ನಾಟ್ ಜಸ್ಟ್ ಅಬೌಟ್ ಹುಡುಗ ಹುಡುಗಿ, ಇಟ್ ಇಸ್ ಅಬೌಟ್ ದಿ ಫ್ಯಾಮಿಲಿ. ಎರಡು ಫ್ಯಾಮಿಲಿ ಸೇರ್ದಾಗ್ಲೇನೆ ಇಟ್ಸ್ ಅ ಬ್ಯೂಟಿಫುಲ್ ಜರ್ನಿ. ಸೊ ಆ ತರ ಆದಾಗ ಇಟ್ ಈಸ್ ವೆರಿ ವೆರಿ ನೈಸ್. ಸೊ ಇಟ್ ಇಸ್ ಅ ಕಮಿಟ್ಮೆಂಟ್, ಇಟ್ ಇಸ್ ಅ ಡೆಡಿಕೇಶನ್, ಲವ್ ಎಲ್ಲ ಬಂದಿರುತ್ತೆ. ಸೊ ಇಟ್ಸ್ ಅ ಬ್ಯೂಟಿಫುಲ್ ಜರ್ನಿ. ಐ ವುಡಂಟ್ ಸೇ ಇಟ್ ಇಸ್ ನಾಟ್ ಅಂತ. ಇಟ್ ಇಸ್ ಅ ಬ್ಯೂಟಿಫುಲ್ ಜರ್ನಿ. ಯಾವತ್ತಾದ್ರೂ ಅನ್ಸಿದ್ಯಾ ಇಂಥ ಹುಡುಗನ ಮದುವೆ ಆಗ್ಬೇಕು, ಏನೆಲ್ಲ ಕ್ವಾಲಿಟೀಸ್ ಇರಬೇಕು ಸೋನು ಗೌಡ ಅವರನ್ನ ಒರೆಸುವಂತ ಹುಡುಗನಿಗೆ ಅಂತ? ಇದೇ ತರ ನಗಿಸ್ತಾ ಇರ್ಬೇಕು, ಖುಷಿಯಾಗಿ. ಒಂದ್ ಹೆಣ್ಮಕ್ಳಿಗೆ ಏನು ಅಂತಂದ್ರೆ ಒಂದ್ ಪಾಯಿಂಟ್ ಆಫ್ ಟೈಮ್ ಭಯ ಸ್ಟಾರ್ಟ್ ಆಗಿರತ್ತೆ. ಅಂದ್ರೆ ಸೊಸೈಟಿನಲ್ಲಿ ಹೇಗ್ ನೋಡ್ತಾ ನಮ್ನ ಅಂತ. ಸೊ ಅದನ್ನೆಲ್ಲ ತಡೆ ಹಾಕಿ ಒಬ್ಬ ನಿಂತ್ಕೋತಾನಲ್ಲ, ಅವಾಗ ಯು ಫೀಲ್, ಅಂದ್ರೆ ನಮ್ ತಂದೆ ಅಷ್ಟೇ ಒಂದು ಸೆಕ್ಯೂರ್ ಫೀಲಿಂಗ್ ಕೊಟ್ಟಾಗ ಯು ಫೀಲ್ ನೈಸ್. ದಿ ವೇ ಯು ಸಿ ದಿ ವರ್ಲ್ಡ್ ವಿಲ್ ಬಿಕಮ್ ಡಿಫ್ರೆಂಟ್. ಒಂದ್ ಧೈರ್ಯ ಬರುತ್ತೆ ಹೆಣ್ಮಕ್ಳಿಗೆ, ನನ್ ಜೊತೆ ಯಾರು ನಿಂತ್ಕೊಣೆ ಯಾರು ಗೊತ್ತಾ ಅಂತ. ಸೊ ಆ ತರ ಸಿಕ್ಕಿದಾಗ ಯು ವಿಲ್ ಬಿ ಏಬಲ್ ಟು ಫೇಸ್ ದಿ ವರ್ಲ್ಡ್. ಲವ್ ಮ್ಯಾರೇಜ್ ಆಗ್ತಾರೆ, ಅರೇಂಜ್ ಮ್ಯಾರೇಜ್? ಒಟ್ನಲ್ಲಿ ಮದ್ವೆ ಆಗ್ತೀನಿ. Yeah.